ನಮ್ಮದು GDP ಗ್ರೋತ್ ಎಷ್ಟಾಗಿದೆ ಅಂತಂದ್ರೆ, ಕರ್ನಾಟಕದ GDP ಗ್ರೋತ್ 8.1, ದೇಶದ್ದು ಸರಾಸರಿ ಬೆಳವಣಿಗೆ 7.4, 7.4. ಅಂದರೆ ದೇಶದ ಆರ್ಥಿಕ ಬೆಳವಣಿಗೆ GSDP ಅಂತ ಕರಿತೀವಿ ನಾವು. ಒಟ್ಟು ದೇಶದ ಆಸ್ತಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು 7.4. ಆದರೆ ಕರ್ನಾಟಕದ್ದಾಗಿರ್ತಕ್ಕಂಥದ್ದು ಆಸ್ತಿ, ಒಟ್ಟಾರೆ ಆಸ್ತಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು 8.1. ಅಂದರೆ ಭಾರತ ದೇಶದಲ್ಲಿ ಏನು ಬೆಳವಣಿಗೆ ಆಗಿದೆ, ಆರ್ಥಿಕ ಬೆಳವಣಿಗೆ ಆಗಿದೆ, ಅದಕ್ಕಿಂತಲೂ ನಾವು ಜಾಸ್ತಿ ಇದ್ದೀವಿ. ಕರ್ನಾಟಕ ಸರ್ಕಾರ ಅದಕ್ಕಿಂತ ಜಾಸ್ತಿ ಇದೆ.